ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ದನದ ಗೊಬ್ಬರನ ಯಾವ್ಯಾವ ರೀತಿ ಬಳಸ್ಬೋದು ಅಂತ ತೋರಿಸ್ತೀನಿ. ಈಗಾಗಲೇ ಕೆಲವು ವಿಡಿಯೋಸಲ್ಲಿ ಅದನ್ನು ಯಾವ ರೀತಿ ಲಿಕ್ವಿಡ್ ಮಾಡಿಬಿಟ್ಟು ಬಳಸ್ಬೋದು ಅಂತ ತೋರಿಸಿದ್ದೀನಿ. ಆದರೂ ಕಮೆಂಟ್ಸಲ್ಲಿ ಪದೇ ಪದೇ ಅದ್ರ ಬಗ್ಗೆ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆನೇ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ದನದ ಗೊಬ್ಬರ ನ್ಯಾಚುರಲ್ ಫರ್ಟಿಲೈಸರ್ ಮತ್ತು ತುಂಬ ರಿಚ್ ಆಗಿರೋವಂಥ ಫರ್ಟಿಲೈಸರ್. ಇದರಲ್ಲಿ ಯಾವ್ಯಾವ ಅಂಶಗಳಿದೆ ಅಂತ ನೋಡೋಣ. ಇದರಲ್ಲಿ ಮೇಜರಾಗಿ NPK ಇರುತ್ತೆ, ನೈಟ್ರೋಜನ್ 3% ಅಷ್ಟಿದ್ರೆ, 2% ಅಷ್ಟು ಫಾಸ್ಫರಸ್ ಇರುತ್ತೆ, 1% ಅಷ್ಟು ಪೊಟ್ಯಾಷಿಯಮ್ ಇರುತ್ತೆ. ಈ ಮೂರಷ್ಟೇ ಅಲ್ಲ, ಇದ್ರ ಜೊತೆಗೆ ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ, ಸಲ್ಫರ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಹಾಗಾಗಿ ಈ ದನದ ಗೊಬ್ಬರ ಗಿಡಗಳ ಬೆಳವಣಿಗೆಗೆ ತುಂಬ ರಿಚ್ ಆಗಿರೋವಂಥ ಫರ್ಟಿಲೈಸರ್. ದನದ ಗೊಬ್ಬರ ಅಥವಾ ಹಸಿ ಸೆಗಣಿನ ಹಸಿ ಇರಬೇಕಾದ್ರೆ ಅಂದರೆ ಫ್ರೆಶ್ ಆಗಿರಬೇಕಾದ್ರೆ ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬಾರ್ದು. ಹಸಿ ಸೆಗಣಿಯಲ್ಲಿ ಅಮೋನಿಯಾ ಜಾಸ್ತಿ ಇರುತ್ತೆ, ಉಪ್ಪಿನಂಶ ಜಾಸ್ತಿ ಇರುತ್ತೆ. ಇದರಿಂದ ಗಿಡಗಳು ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಡಿಕಂಪೋಸ್ ಆದಮೇಲೆ ಯೂಸ್ ಮಾಡಬೇಕು. ಕರೆಕ್ಟ್ ಪ್ರೊಸೀಜರಲ್ಲಿ ಇದು ಡಿಕಂಪೋಸ್ ಆಗೋದಕ್ಕೆ 6 ತಿಂಗಳಿಂದ 1 ವರ್ಷನಾದರೂ ಬೇಕಾಗುತ್ತೆ. ದನದ ಗೊಬ್ಬರ ತುಂಬ ಚೆನ್ನಾಗಿ ಡಿಕಂಪೋಸ್ ಆಗಿ ಕಾಂಪೋಸ್ಟ್ ಆಗಿ ರೆಡಿ ಆಗೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಆದರೆ ಹಳೇದಾದಷ್ಟು ತುಂಬ ಒಳ್ಳೆಯದು. 1 ವರ್ಷ ಅಥವಾ 2 ವರ್ಷ ಹಳೇದಾದಷ್ಟು ತುಂಬ ಒಳ್ಳೆಯದು. ಈ ಕಾಂಪೋಸ್ಟ್ನ ನಾನು ಹೆಚ್ಚಾಗಿ ಯಾವುದಾದ್ರೂ ಹೊಸ ಗಿಡ ತಂದಾಗ ಅಥವಾ ರೀಪಾಟಿಂಗ್ ಮಾಡಬೇಕಾದ್ರೆ ಪಾಟ್ ಮಿಕ್ಸ್ಚರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೇರೆ ಟೈಮಲ್ಲಿ ನಾನು ತಿಂಗಳಲ್ಲಿ 1 ದಿನ ಇದನ್ನು ಲಿಕ್ವಿಡ್ ಮಾಡಿಬಿಟ್ಟು ಹಾಕ್ತೀನಿ. ಈ ಡ್ರೈ ಇರೋವಂಥ ಕಾಂಪೋಸ್ಟ್ನ ಡೈರೆಕ್ಟಾಗಿ ಕೂಡ ಹಾಕ್ಬೋದು. 10 ಇಂಚಿನ ಪಾಟಿಗಾದರೆ ತಿಂಗಳಲ್ಲಿ 1 ಸಲ 1 ಮುಷ್ಟಿಯಷ್ಟು ಗೊಬ್ಬರ ಬೇಕಾಗತ್ತೆ. ಹಸಿ ಸೆಗಣಿನ ಲಿಕ್ವಿಡ್ ಮಾಡಿ ಹಾಕೋದಾದರೆ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ. ಹಸಿ ಸೆಗಣಿ ಬಿಸಿ ಇರುತ್ತೆ, ನೈಟ್ರೋಜನ್ ಜಾಸ್ತಿ ಇರುತ್ತೆ. ಅದರಲ್ಲಿ ಡೈರೆಕ್ಟಾಗಿ ಗಿಡಕ್ಕೆ ಹಾಕಿದರೆ ಗಿಡಕ್ಕೆ ಹೀಟ್ ಆಗುತ್ತೆ, ಹಾಗಾಗಿ ಗಿಡ ಸತ್ತೋಗುತ್ತೆ. ನಾನೇನು ಮಾಡ್ತೀನಿ, 1 ಮಗ್ಗಷ್ಟು ಹಸಿ ಸೆಗಣಿ ತೊಗೊಂಡ್ರೆ ಅದೇ ಮಗ್ಗಲ್ಲಿ 10 ಮಗ್ಗಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಸೆಗಣಿ ನೀರನ್ನು ತಿಂಗಳಲ್ಲಿ 1 ದಿನ ಎಲ್ಲ ಗಿಡಗಳಿಗೂ ಹಾಕ್ತೀನಿ. ಡ್ರೈ ಕಾಂಪೋಸ್ಟ್ ಹಾಕಿದರೆ ನಿಧಾನವಾಗಿ ಗಿಡಗಳಿಗೆ ತಲುಪುತ್ತೆ. ಈ ರೀತಿ ಲಿಕ್ವಿಡ್ ಮಾಡಿ ಹಾಕಿದರೆ ಬೇರ್ಗಳು ತುಂಬ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದರಿಂದ ತುಂಬ ಬೇಗ ರಿಸಲ್ಟ್ ಕೂಡ ಸಿಗುತ್ತೆ ನಮಗೆ. ಸಿಟಿಯಲ್ಲಿರೋರಿಗೆ ಇದೆರಡೂ ಮಾಡ್ಕೊಳ್ಳೋದು ಕಷ್ಟ, ಅಥವಾ ದನದ ಗೊಬ್ಬರ ಆಗಲಿ ಸೆಗಣಿ ಆಗಲಿ ಸಿಗೋದು ಕಷ್ಟ ಅನ್ನೋರಿಗೆ ತುಂಬ ಈಸಿಯಾಗಿ ಸಿಗೋ ಅಂಥ ಇನ್ನೊಂದು ದನದ ಗೊಬ್ಬರ ಅಂದರೆ ಸೆಗಣಿ ಬೆರಣಿ. ಇದು ಹಾಲು ಮಾರೋರ ಹತ್ರ ಸಿಗುತ್ತೆ, ಅಥವಾ ಇವಾಗ ಆನ್ಲೈನಲ್ಲಿ ಕೂಡ ಸಿಗುತ್ತೆ. 1 ಸಲ ತಂದಿಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ಸೆಗಣಿನ ಈ ರೀತಿ ರೊಟ್ಟಿ ರೀತಿ ಮಾಡಿ ಎರಡೂ ಕಡೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದಾಗ ಸೆಗಣಿಯಲ್ಲಿರೋ ಸೂಕ್ಷ್ಮಾಣುಗಳು ಹಾಗೆ ನೀರಿನಂಶ, ಉಪ್ಪಿನಂಶ ಕಡಿಮೆಯಾಗಿ ತುಂಬ ಲೈಟ್ ವೇಟ್ ಆಗಿರುತ್ತೆ. ಚೆನ್ನಾಗಿ ಒಣಗಿದ ಮೇಲೆ ಈ ರೀತಿ ಇರುತ್ತೆ. ಇದನ್ನು ನೀವು ಯಾವಾಗ ಬೇಕಾದರೂ ನೀರಲ್ಲಿ ಚೆನ್ನಾಗಿ ಕರಗಿಸಿಬಿಟ್ಟು ಗಿಡಗಳಿಗೆ ಹಾಕೋಬಹುದು. ನಾನಿಲ್ಲಿ ಅರ್ಧ ಬಕೆಟಷ್ಟು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕರಗಿದ ಮೇಲೆ ನಮಗೆ ಎಷ್ಟು ಬೇಕು ನೀರನ್ನು ಅಷ್ಟು ಸೇರಿಸ್ಕೋಬೋದು. ಇದನ್ನು ಹಾಕೋಕ್ಕೆ ಮುಂಚೆ 3 ದಿನ ನೀರಲ್ಲಿ ನೆನೆಸಿಟ್ಬಿಟ್ಟು ಹಾಕಬೇಕು. ನಾನು ಈ ಬೆರಣಿಗಳನ್ನೆಲ್ಲ ಇವಾಗ ಬಕೆಟಲ್ಲಿ ಹಾಕಿದ್ದೀನಿ. ಇದೆಲ್ಲ ಕರಗೋಕ್ಕಿಟ್ಟಾಗ ಇದು ಮೇಲ್ಗಡೆ ಬಂದು ತೇಲುತ್ತೆ. ಹಾಗಾಗಿ ನಾನು ಇದ್ರ ಮೇಲ್ಗಡೆ ಒಂದು ಪಾಟನ್ನು ಇಡ್ತಾ ಇದ್ದೀನಿ. ಮೂರು ದಿನ ಆದಮೇಲೆ ಈ ಪಾಟನ್ನು ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಕರಗಿದೆ ನೋಡೋಣ. ತಳದಲ್ಲಿ ಸ್ವಲ್ಪ ಗಟ್ಟಿ ಇರೋದು ಹಾಗೆ ಇರುತ್ತೆ, ಅದನ್ನು ಕೈಯಲ್ಲೇ ಬಿಡಿಸ್ಕೋಬಹುದು. ಇದಕ್ಕೆ ನೀರಿನ ಪ್ರಮಾಣ ಎಷ್ಟು ಮಿಕ್ಸ್ ಮಾಡ್ಕೋಬೋದು ಅಂತ ಅಂದರೆ 1 ಬೆರಣಿಗೆ 2 ರಿಂದ 2.5 ಲೀಟ್ರಷ್ಟು ನೀರನ್ನು ಮಿಕ್ಸ್ ಮಾಡ್ಕೋಬಹುದು. ಈ ನೀರನ್ನು 15 ದಿನಕ್ಕೊಂದ್ಸಲ ಗಿಡಗಳಿಗೆ ಹಾಕೋಬಹುದು. ಈ ದನದ ಗೊಬ್ಬರ ಬೆಸ್ಟ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಇದನ್ನು ಹಾಕೋದ್ರಿಂದ ಮಣ್ಣಿನ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ, ಮಣ್ಣು ತುಂಬ ಬೇಗ ಗಟ್ಟಿಯಾಗೋದನ್ನು ತಪ್ಪಿಸಬಹುದು. ಪಾಟಿಂಗ್ ಮಿಕ್ಸಲ್ಲಿ ಸರಾಗವಾಗಿ ಗಾಳಿ ಆಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಣ್ಣಲ್ಲಿ ಮಾಯ್ಶ್ಚರ್ ಮೇಂಟೈನ್ ಆಗುತ್ತೆ. ಆ ಪಾಟಲ್ಲಿ ಎರೆಹುಳುಗಳೇನಾದರೂ ಇದ್ದರೆ ಆ ಎರೆಹುಳುಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಯಾವ ಗಿಡಗಳಿಗೆ ಇದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದರೆ, ನಾವು ಬೀಜಗಳನ್ನ ಜರ್ಮಿನೇಷನ್ಗೆ ಹಾಕಿರ್ತೀವಲ್ಲ, ಆ ಗಿಡಗಳಿಗೆ ಈ ಸೆಗಣಿ ನೀರನ್ನು ಹಾಕಬಾರ್ದು. ಹಾಗೆ ಆ ಜರ್ಮಿನೇಷನ್ ಆಗಿ ಚಿಕ್ಕ ಸಸಿಗಳು ಬಂದಿರುತ್ತಲ್ಲ, ಅದಕ್ಕೆ ಈ ಸೆಗಣಿ ನೀರನ್ನು ಹಾಕಬಾರ್ದು. ಈ ಬೆರಣಿಗಳನ್ನ ಲಿಕ್ವಿಡ್ ಮಾಡಿ ಹಾಕೋದು ಒಂದು ಮೆಥಡ್ ಆದರೆ, ಇನ್ನೊಂದು ಮೆಥಡಲ್ಲಿ ಇದನ್ನು ಡೈರೆಕ್ಟಾಗಿ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಪಾಟಲ್ಲಿ ಮಣ್ಣನ್ನು ಸ್ವಲ್ಪ ಗುಂಡಿ ಮಾಡಿಕೊಂಡು ಅದಕ್ಕೆ ಹಾಕೋಬೋದು.
ಗಿಡದ ಬುಡಕ್ಕೆ ಹಾಕಬೇಕಾಗಿಲ್ಲ. ಆ ಗಿಡದಿಂದ 2-3 ಇಂಚಷ್ಟು ದೂರದಲ್ಲಿ ಮಣ್ಣನ್ನು ಗುಂಡಿ ತೆಗೆದ್ಬಿಟ್ಟು ಅದರೊಳಗೆ ಹಾಕಿ ಅದ್ರ ಮೇಲೆ ಮಣ್ಣನ್ನು ಮುಚ್ಚಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ದನದ ಗೊಬ್ಬರನ ಯಾವ್ಯಾವ ರೀತಿ ಬಳಸ್ಬೋದು ಅನ್ನೋದನ್ನು ಕ್ಲಿಯರಾಗಿ ಹೇಳಿದ್ದೀನಿ. ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.